ನನಗಿಂತ ನಿಮಗೆ ಅವಳೆ ಹತ್ರನಾ? ನಾನು ಆ ರೀತಿ ಹೇಳ್ತಿಲ್ಲ ಆರ್ತಿ ಅವರೇ. ನಾನು ಹೇಳಕ್ ಬಂದಿದ್ದು ಅರ್ಪಿತಾರು ಮಗುನ ನೋಡ್ಕೊಳಕ್ ಬಂದಿರೋಳು ಅಂತ. ಮಗನ್ ನೋಡ್ಕೊಳಕ್ ಬಂದಿರೋಳು ಬರೀ ಮಗನ್ ಮಾತ್ರ ನೋಡ್ಕೊಳ್ಬೇಕು, ಅವರಪ್ಪನ ನೋಡ್ಕೊಳತ್ತಲ್ಲ. ಆರ್ತಿ ಅವರೇ ಪ್ಲೀಸ್ ಜಸ್ಟ್ ಶಟ್ ಅಪ್. ನನ್ನ ಬಾಯಿ ಮುಚ್ಚಕ್ ಬರಬೇಡಿ. ನಿಮಗೆ ಹೆಂಡತಿ ಬೇಕಾಗಿಲ್ಲ, ನಿಮಗೆ ಕಂಪ್ನಿ ಕೊಡೋ ಒಂದು ಹೆಣ್ಣು ಬೇಕು ಅಷ್ಟೇ. ಮಗಳು ನೋಡ್ಕೊಳ್ಳೋ ಕೆಲಸದೊಳದ್ರು ಸರಿ. ನನ್ನ ಮಗಳಿಗೆ ಹೇಳೋರು ಕೇಳೋರು ಇದ್ದಾರೆ. ನನ್ನ ಕಣ್ಣು ಮುಂದೆ ನನ್ನ ಮಗಳ ಮೇಲೆ ಕೈ ಮಾಡ್ತೀಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ಮನೆ ಕರಿಯೋಣ ಅಂತ ಬಂದಿದ್ದೆ. ಇಷ್ಟೆಲ್ಲ ಆದ್ಮೇಲೆ ನನ್ನ ಮಗಳು ನಿನ್ ಮನೆಗೆ ಬರ್ತಾಳೆ ಅನ್ಕೊಂಡಿದ್ಯಾ? ಅವಳು ಬರ್ಬೇಕು ಅಂತ ಅನ್ಕೊಂಡಿದ್ಲು. ಇದನ್ನೆಲ್ಲ ನೋಡಿದ್ಮೇಲೆ ಅವಳು ಯಾವತ್ತೂ ನಿನ್ ಮನೆಗೆ ಬರಲ್ಲ, ಯಾವತ್ತೂ ಬರಲ್ಲ. ಸರ್, ಸ್ಕೂಲ್ಗೆ ಕರ್ಕೊಂಡು ಬಂದ್ರಿ? ಸಾಕ್ಷಿಗೆ ಇವತ್ತು ಹಾಫ್ ಡೇ. ಇನ್ 2 hours ಸ್ಕೂಲ್ ಮುಗಿಯುತ್ತೆ. ಇಲ್ಲೇ ಇದ್ದು ನೀವು ಕರ್ಕೊಂಬನ್ನಿ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗಲೇಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಂ. ಮತ್ತೆ ಇಳಿರಿ. ಪರಿಮಳ, ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಅತ್ತೆ, ಸೂರ್ಯ ಆರ್ತಿನ ಕರ್ಕೊಂಡು ಬರಕ್ಕೆ ಹೋಗಿದಾರಲ್ಲ, ಆರ್ತಿ ಒಪ್ಕೊಂಡ್ಲೋ ಇಲ್ವೋ ಅಂತ ಯೋಚನೆ ಆಗ್ತಿದೆ. ನೋಡಿ ಪರಿಮಳ, ಈ ಸರಿ ಆರ್ತಿ ಸೂರ್ಯನ ಜೊತೆ ಬರಕ್ಕೆ ಖಂಡಿತ ಒಪ್ಕೊಂಡೇ ಒಪ್ಕೋತಾಳೆ. ಅವಳ ಜೊತೆ ಹೇಗೆ ಮಾತಾಡಬೇಕು ಅಂತ ನಾನು ಸೂರ್ಯಂಗೆ ಹೇಳಿ ಕಳ್ಸಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಆರ್ತಿ ಮನೆಗೆ ಬಂದ್ಬಿಟ್ರೆ ಸಾಕು ಅಮ್ಮ, ವೇದಿಕನ್ ರಿಸೆಪ್ಷನ್ ಆಗ್ಬಿಡತ್ತೆ. ವೇದಿಕನ್ ರಿಸೆಪ್ಷನ್ ಆಗ್ಬಿಟ್ರೆ ನನಗೆ ನೆಮ್ಮದಿ. ನೀನೇನು ಯೋಚನೆ ಮಾಡಬೇಡ್ವೆ, ಎಲ್ಲ ನೀನು ಅನ್ಕೊಂಡಾಗೆ ಆಗತ್ತೆ. ಬಾ, ನಾವಿಬ್ರು ರಿಸೆಪ್ಷನ್ಗೆ ಯಾರ್ಯಾರನ್ನ ಕರಿಬೇಕೋ ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡೋಣ. ಸರಿ ಅತ್ತೆ, ಹಾಗೆ ಮಾಡೋಣ. ರಾಕಿ, ನೀನು ಬಾರೆ, ವೇದಿಕೆ ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸಾರಿ ಅತ್ತೆ, ನಾನು ತುಂಬ ಬ್ಯುಸಿ ಇದ್ದೀನಿ. ಏನು ಬೆಳಿಗ್ಗೆ ಬೆಳಿಗ್ಗೆ ಪಾರ್ಟಿನಾ? ಅತ್ತೆ, ನೀವು ನನ್ನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ನನಗೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ಕೊಂಡಿದ್ದೀರಾ? ನಾನೀಗ ಮುಂಚಿನ ಥರ ಇಲ್ಲ, ನಾನೀಗ ತುಂಬ ರೆಸ್ಪಾನ್ಸಿಬಲ್ ಆಗಿದ್ದೀನಿ. ರೆಸ್ಪಾನ್ಸಿಬಲ್ ಆಗಿ ಏನು ಮಾಡಕ್ಕೆ ಹೊರಟಿದೀಯಾ? ಬಿಸ್ನೆಸ್. ರಾಕಿ ಈಗ ಬಿಸ್ನೆಸ್ ವುಮನ್. ಬಿಸ್ನೆಸ್ಸಾ? ಏನು ಬಿಸ್ನೆಸ್? ರಾಕಿ ಫ್ಯಾಷನ್ ಅಪ್ಯಾರಲ್ಸ್ ಅಂಡ್ ಬುಟಿಕ್. ಅದನ್ನು ಶುರು ಮಾಡೋಕ್ಕೆ ಶಾಪ್ ಹುಡ್ಕೋಕೆ ಹೋಗ್ತಾ ಇದ್ದೀನಿ. ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಬೇಕು ಕಣೆ, ಅದಕ್ಕೇನು ಮಾಡ್ತೀಯಾ? ನನ್ನ ಹತ್ರ ಮಾತ್ರ ಕೇಳಬೇಡಮ್ಮ. ಅತ್ತೆ, ನಿಮ್ಮನ್ನು ನಂಬ್ಕೊಂಡು ನಾನು ಇದೆಲ್ಲ ಮಾಡೋಕ್ಕಾಗುತ್ತಾ? ನಾನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನಾನು ಫೈನಾನ್ಸ್ ತಗೋತೀನಿ. ನೀವು ಇನಾಗ್ರೇಷನ್ ದಿನ ಬಂದು ನನ್ನ ಕಲೆಕ್ಷನ್ ನೋಡಿದ್ರೆ ಅಷ್ಟೇ ಸಾಕು. ಅಕ್ಕ, ನೀವು ಅಷ್ಟೇ ವೇದಿಕನ್ ರಿಸೆಪ್ಷನ್ಗೆ ನನ್ನ ಶಾಪಲ್ಲೇ ಬಟ್ಟೆ ಪರ್ಚೇಸ್ ಮಾಡಬೇಕು. ಇರಮ್ಮ, ಮೊದಲು ವೇದಿಕನ್ ರಿಸೆಪ್ಷನ್ ಡೇಟ್ ಫಿಕ್ಸ್ ಆಗಲಿ. ಸೂರ್ಯ ಹೋಗಿ ಆರ್ತಿನ ಮನೆಗೆ ಕರ್ಕೊಂಬರ್ಬೇಕು, ಆಮೇಲೆ ರಿಸೆಪ್ಷನ್ನು, ಆಮೇಲೆ ನೀನು ಅಂಗಡಿನಲ್ಲಿ ಬಟ್ಟೆ ತಗೊಳ್ಳೋದು. ಎನಿವೇಸ್, ವಿಶ್ ಮಿ ಗುಡ್ ಲಕ್. ಆಲ್ ದ ಬೆಸ್ಟ್ ರಾಕಿ. ನಿನ್ನ ಫ್ಯಾಷನ್ ಅಂಗಡಿ ಚೆನ್ನಾಗಾಗಲಿ, ನಮ್ಮ ವೇದಿಕನ್ ರಿಸೆಪ್ಷನ್ಗೆ ನಿನ್ನ ಅಂಗಡಿನಲ್ಲೇ ಬಟ್ಟೆ ತಗೊಳ್ಳೋಗಾಗಲಿ. ಥ್ಯಾಂಕ್ ಯು. ಬಾಯ್. ಬಾಯ್. ಏನೇ ಇವಳು ವ್ಯವಹಾರನೇ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀನಿ ಅಂತಾಳೆ, ಫೈನಾನ್ಸ್ ತಗೋತೀನಿ ಅಂತಾಳೆ. ಯಾವ ಆಧಾರದ ಮೇಲೆ ಇವಳು ಫೈನಾನ್ಸ್ ಕೊಡ್ತಾರೆ? ನಂಗಂತೂ ಒಂದೂ ಅರ್ಥ ಆಗಲ್ಲ ಕಣೆ.
ಪರ್ಫೆಕ್ಟ್, ನನಗೆ ಈ ಕಾರ್ ಇಷ್ಟ ಆಯ್ತು. ಮೇಡಮ್ ಇದಕ್ಕೆ 5.5 ಲಕ್ಷ ಹೇಳ್ತಾ ಇದ್ದಾರೆ. 5.5 ಲಕ್ಷನಾ? ನನ್ನ ಬಜೆಟಿಗೆ ಸ್ವಲ್ಪ ಜಾಸ್ತಿ ಆಯ್ತು. ಓನರ್ ಇಲ್ಲೇ ಹತ್ರದಲ್ಲೇ ಇರೋದು, ಕಳಿಸ್ತೀನಿ, ಇಲ್ಲೇ ಮಾತಾಡ್ಬಿಡೋಣ. ಓಕೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಈ ಕಾರನ್ನು. ಇಟ್ ಈಸ್ ದಿ ಬೆಸ್ಟ್ ಕಾರ್ ಇನ್ ದಿ ಶೋರೂಮ್. ನಿಮಗೋಸ್ಕರ 50,000 ಕಮ್ಮಿ ಮಾಡ್ತೀನಿ. ಬರೀ 5 ಲ್ಯಾಕ್ ಅಷ್ಟೇ, ಅದಕ್ಕಿಂತ ಕಮ್ಮಿ ಕೇಳಬೇಡಿ ಪ್ಲೀಸ್. ಓಕೆ, 5 ಲಕ್ಷ ಆದರೆ ನಾನು ಈಗಲೇ ತಗೋತೀನಿ ಕಾರ್. ವೆರಿ ಗುಡ್ ಮೇಡಮ್. ಚೆಕ್ನ ರಾಜಗೋಪಾಲನ ಹೆಸರಿಗೆ. ಇಲ್ಲ, ನಾನು ಚೆಕ್ ಕೊಡಲ್ಲ, ಕ್ಯಾಶೇ ಕೊಡ್ತೀನಿ. ಸಾಕ್ಷಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಎಲ್ಲ ನೆನಪಿದ. ಬಾ. ಹಾಯ್ ಸ್ವೀಟಿ ಪಾಯ್, ಹೋಗೋಣ ಮನೆಗೆ ಬಾ. ಇಲ್ಲ, ನಾನು ಬರಲ್ಲ. ಯಾಕೆಂದ್ರೆ ನಾಳೆ ಸಂಡೆ, ಸ್ಕೂಲಿಗೆ ರಜಾ. ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಅಲ್ಲಿ ಆದಿತ್ಯನ ಜೊತೆ ಆಟ ಆಡ್ತೀನಿ. ಹೌದಾ? ಡ್ಯಾಡಿ ಬಂದು ಅಮ್ಮನ್ ಸಾರಿ ಕೇಳಿದ ತಕ್ಷಣ ಸಾಕ್ಷಿನ ಕಳಿಸ್ತೀವಿ, ಇಲ್ಲಾಂದ್ರೆ ಕಳ್ಸಲ್ಲ. ಹೌದು, ಹೋಗೋಣ ಸಾಕ್ಷಿ. ಹಾ ಬಾ. ಸಾಕ್ಷಿ ನೋಡು, ನೀನೀಗ ನಿಮ್ಮನೆಗೆ ಹೋಗಲ್ವಾ? ಇಲ್ಲ ಅಮ್ಮ, ನಾನು ನಿಮ್ ಜೊತೆಗೆ ನಿಮ್ಮನೆಗೆ ಬರ್ತೀನಿ. ನೋಡು, ನೀನೀಗ ನಿಮ್ಮಪ್ಪನಿಗೆ ಹೇಳಿಲ್ಲ ಅಂದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ ಸಾಕ್ಷಿ. ಅಮ್ಮ ಬರ್ಲಿ ಬಿಡಿ ಅಮ್ಮ. ನೀನ್ ಸ್ವಲ್ಪ ಸುಮ್ಮನೆ ಇರೋ. ಸಾಕ್ಷಿ, ನನ್ನ ಮಾತು ಕೇಳು ಪುಟ್ಟ, ನಿಮ್ಮಪ್ಪ ತುಂಬಾ ಬೇಜಾರು ಮಾಡ್ಕೋತಾರೆ. ನೀನ್ ಮನೆಗೆ ಹೋಗು. ಅಮ್ಮ ನೋಡು, ಅಳ್ತಾ ಇದ್ದಾಳೆ. ಪ್ಲೀಸ್ ಕರ್ಕೊಂಡು ಹೋಗೋಣ, ಬಾ ಅಮ್ಮ. ನೋಡು, ನೀನ್ ಜಾಣೆ ಅಲ್ವಾ, ಅಳಬಾರ್ದು ಕಡೆ. ಸರಿ ಬಾ. ನೋಡು, ನಿಮ್ ಬಾಸಿಗೆ ಹೇಳು, ಸಾಕ್ಷಿ ತುಂಬಾ ಹಠ ಮಾಡ್ತಿದ್ಲು, ಅವಳನ್ನ ಮನೆ ಕರ್ಕೊಂಡು ಹೋದೆ ಅಂತ. ಗೊತ್ತಾಯ್ತಾ? ಆಯ್ತು ಮೇಡಮ್. ನಡೀರಿ ಮಕ್ಕಳ. ನೆಕ್ಸ್ಟ್ ಮೀಟಿಂಗ್ ಯಾವ ಕ್ಲೈಂಟ್ ಜೊತೆ ಹೇಳಿ? ಒಂದೇ ದಿನ ಎಲ್ಲ ಮೀಟಿಂಗ್ಸ್ ಇಟ್ರೆ ಹೇಗೆ ಹೇಳಿ? ಹಲೋ ಸರ್, ನಾನು ಅರ್ಪಿತಾ. ಹಾ, ಸಾಕ್ಷಿನ ಕರ್ಕೊಂಡು ಮನೆಗೆ ಬಂದ್ರಾ? ಸರ್, ಅದು ಬೇಗ ಹೇಳಿ, ತುಂಬಾ ಬ್ಯುಸಿ ಇದ್ದೀನಿ. ಅದು ಸಾಕ್ಷಿ ನನ್ನ ಜೊತೆ ಬರಲಿಲ್ಲ. ಏನೋ ಬರ್ಲಿಲ್ಲ ಅಂದ್ರೆ? ಸಾಕ್ಷಿ ಆರತಿ ಅವ್ರ ಜೊತೆ ಹೋದ್ಲು. ಆರ್ತಿ ಜೊತೆ ಯಾಕೆ ಹೋದ್ಲು? ನಿಮ್ಮನ್ನ ಯಾಕೆ ನಾನು ಅಲ್ಲಿ ಬಿಟ್ಟಿದ್ದು? ಬರ್ತಾ ಜೊತೆ ಕರ್ಕೊಂಡ್ ಬರ್ಲಿ ಅಂತ ತಾನೆ. ಮತ್ ಸಾಕ್ಷಿನ ಆರ್ತಿ ಅವ್ರ ಜೊತೆ ಯಾಕೆ ಹೋಗ್ಬಿಟ್ರಿ? ನಾನು ಸಾಕ್ಷಿಗೆ ಹೇಳ್ದೆ, ಆದ್ರೆ ಅವಳು ನಾಳೆ ಭಾನುವಾರ ನಾನು ಆದಿತ್ಯನ ಜೊತೆ ಆಟ ಆಡ್ಬೇಕು, ನಿಮ್ ಜೊತೆ ಮನೆಗೆ ಬರಲ್ಲ ಅಂದ್ಲು ಸರ್. ಡ್ಯಾಮ್ ಇಟ್, ನನಗದೆಲ್ಲ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಸಾಕ್ಷಿನ ನಮ್ಮ ಮನೆ ಕರ್ಕೊಂಬನ್ನಿ. ಸರ್, ಇಲ್ಲ ಅಂದ್ರೆ ನಿಮ್ ಮುಖ ತೋರಿಸ್ಬಿಡಿ. ಹಲೋ ಸರ್. ಓಕೆ, ಬಾಯ್. ಇವತ್ತೇನ್ ತಿಂಡಿ? ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡು. ಮನೆಗೆ ಬಂದ ತಕ್ಷಣ ತಿಂಡಿ ಅಂತೆ, ತಿಂಡಿ. ಓಕೆ, ಯಾರೋ ಗೆಸ್ಟ್ ಬಂದಿದ್ದಾರೆ, ಅದಕ್ಕೆ ಕೇಳಿದ್ದು. ಗೊತ್ತು, ಹೋಗೋ. ಅಜ್ಜಿ, ನಾನು ನಿಮ್ಮ ಮನೆಗೆ ತಿನ್ಕೊ ಬಂದೆ. ಹೋಗಮ್ಮ. ಏನೇ ಅರ್ಥ ಇದು? ಸಾಕ್ಷಿಯಾಗಿ ಬಂದು ಅಂತ ತಾನೇ ನೀವು ಕೇಳ್ತಾ ಇರೋದು? ಹೌದು ಕಣೆ, ಒಂದ್ಸಲ ಬಂದ್ ಆಗಿದ್ರಂಪ ಸಾಲ್ದ. ನಾನು ಬಾ ಅಂತ ಕರೀಲಿಲ್ಲಮ್ಮ, ಅವಳೇ ನನ್ನ ಜೊತೆಗೆ ಬಂದ್ಲು. ಮಕ್ಳಿಗೆ ಏನೇ ಗೊತ್ತಾಗತ್ತೆ? ಅವ್ರಿಗೆ ಆ ಕ್ಷಣಕ್ಕೆ ಏನ್ ಬೇಕೋ ಅದನ್ನ ಬೇಕು ಅಂತ ಹೇಳ್ತಾರೆ. ದೊಡ್ಡವರಾದವ್ರು ನಾವು ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಡಿಸೈಡ್ ಮಾಡ್ಬೇಕು. ಅದನ್ನ ಬಿಟ್ಟು ಅವ್ರ ತಾಳಕ್ಕೆ ಕೊಡಿದ್ರೆ ಹೇಗೆ ಹೇಳು? ನಾನು ಬೇಡ ಅಂತಾನೆ ಹೇಳ್ದೆ ಅಮ್ಮ, ಆದ್ರೆ ಅವಳು ಅಳಕ್ಕೆ ಶುರು ಮಾಡಿದ್ಲು. ನಾನು ಏನ್ ಮಾಡ್ಲಿ ಹೇಳಿ?
ಅವಳು ಸಮಾಧಾನ ಮಾಡಕ್ ಹೋದ್ರೆ ನಾವು ಅಳ್ಬೇಕಾಗತ್ತೆ ಕಣೆ. ಹಾಗೆ ಮಾಡ್ತಾಳ ಅವಳು. ಅವ್ರ ಮನೆಯವ್ರೆಲ್ರೂ ನೀನೇ ವಿಲನ್ ಅಂತ ಆಡ್ಕೊಳ್ಳೋದಕ್ಕೆ ನೀನೇ ದಾರಿ ಮಾಡ್ಕೊಡ್ತಾ ಇದೀಯ. ಆ ರಾಕಿ, ಪರಿಮಳ, ನಿಮ್ಮತ್ತೆ ಎಲ್ಲ ಸೇರ್ಕೊಂಡು ನಿನ್ ವಿರುದ್ಧ ಹೌದಾಗಿದ್ದು ಅಲ್ಲಾಗಿದ್ದು ಎಲ್ಲ ಹೇಳಿ ಸೂರ್ಯನ್ ಕಿವಿ ಚುಚ್ಚುತ್ತಾರೆ. ಸಾಕ್ಷಿನ ನೀನೇ ಕರ್ಕೊಂಡ್ ಬಂದಿದ್ದು, ಸಾಕ್ಷಿನ ಸೂರ್ಯನಿಂದ ದೂರ ಮಾಡಕ್ಕೆ ನೀನೇ ನೋಡ್ತಾ ಇದೀಯಾ ಅಂತ. ಆ ಸೂರ್ಯನು ಮೊದ್ಲೇ ಹಿತ್ತಾಳೆ ಕಿವಿ. ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸವಂತರ ತಲೆ ಅಲ್ಲಾಡ್ಸ್ಕೊಂಡು ಇಲ್ಲಿ ಬಂದು ನಮ್ಮ ಹತ್ರ ಗುರ್ರ ಅಂತಾನೆ. ಅವನು ಇಲ್ಲಿ ಬಂದು ಜಗಳ ಆಡೋದಕ್ಕೆ ನೀನೇ ದಾರಿ ಮಾಡ್ಕೊಡ್ತಾ ಇದೀಯ. ಎಷ್ಟು ಹೇಳಿದ್ರು ನಿನ್ಗೆ ಯಾಕೆ ಬುದ್ಧಿ ಬರಲ್ಲ? ನಮ್ಮನ್ನ ನಾವು ತಿಂತಿರುವಾಗ ಆ ಸೂರ್ಯನ ಹತ್ರ ಮಾತು ಕೇಳೋ ಪರಿಸ್ಥಿತಿ ನಾವೇ ಯಾಕೆ ಅನ್ಕೋಬೇಕು? ತಿಳುವಳಿಕೆ ಬೇಡವಾ ನಿನ್ಗೆ? ಹೌದು, ನನಗೆ ತಿಳುವಳಿಕೆನೇ ಇಲ್ಲ. ನೀವ್ ಹೇಳ್ತಿರೋ ನನಗೆ ಅರ್ಥನೂ ಆಗ್ತಾ ಇಲ್ಲ. ಆ ಮನೇಲಿ ನನ್ಗೆಲ್ರೂ ಬೈತಾರೆ, ಈಗ ನೀವು ಬೈರಿ. ನಾನು ಅವಳಿಗೆ ಬರ್ಬೇಡ ಅಂತಾನೆ ಹೇಳ್ದೆ ಅಮ್ಮ, ಆದ್ರೆ ನನ್ನ ಮಾತು ಕೇಳಿಲ್ಲ. ಒಂದೇ ಸಮನೆ ಅಳೋಕ್ ಶುರು ಮಾಡಿದ್ಲು. ಆ ಮಗುನ ಅಳೋದನ್ನ ನೋಡ್ಕೊಂಡು ಸುಮ್ಮನೆ ಬರೋದು ನನ್ನ ಕೈಲಿ ಆಗ್ಲಿಲ್ಲ ಅಮ್ಮ. ಸಾಕ್ಷಿ ನನ್ನ ಮಗಳು, ಅವಳು ನನ್ನ ಆದಿತ್ಯನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾಳೆ ಗೊತ್ತಾ? ನಾನು ಏನೇ ಮಾಡಿದ್ರು ತಪ್ಪಾಗ್ತಾ ಇದೆ. ಅವತ್ತೇ ಹೇಳ್ದೆ ನಾನು ನನ್ನ ಮಕ್ಕಳು ಆಶ್ರಮಕ್ಕೆ ಹೊರಟೋಗ್ತೀವಿ ಅಂತ. ಆಗ ನೀವು ಒಪ್ಪಿದಿದ್ರೆ ಇವತ್ತು ಸಾಕ್ಷಿ ಮನೆಗೂ ಬರ್ತಾ ಇರ್ಲಿಲ್ಲ, ಸೂರ್ಯ ಅವ್ರು ಬಂದು ಜಗಳನೂ ಆಡ್ತಾ ಇರ್ಲಿಲ್ಲ. ಅದಕ್ಕೆ ನೀವು ಒಪ್ಲಿಲ್ಲ. ನನ್ನ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡ್ಬಿಟ್ರಿ. ಈಗ ನೋಡಿ, ನಿಮ್ಗೂ ತೊಂದ್ರೆ, ನನಗೂ ತೊಂದ್ರೆ. ಅದಕ್ಕೆ ನಾನು ಆದಿತ್ಯ ಯಾರ ಕಣ್ಣಿಗೆ ಕಾಣಿಸಿರೋವಾಗ ದೂರ ಹೊರಟೋಗ್ತೀವಿ. ಆಗ ಯಾರಿಗೂ ನಮ್ಮಿಂದ ಹಿಂಸೆ ಆಗಲ್ಲ. ಯಾರು ನಮಗೆ ಏನೇ ಮಾತಾಡಿದ್ರು ನನಗೆ ಗೊತ್ತೂ ಆಗಲ್ಲ. ಅಮ್ಮ, ನಾನು ನಿಮ್ಮ ಮನೆಗೆ ಬಂದೆ ಅಂತ ಅಜ್ಜಿ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರಾ? ಇಲ್ಲ ಪುಟ್ಟ, ನೀನ್ ಬಂದೆ ಅಂತ ಅಲ್ಲ. ನಿಂದೇನು ತಪ್ಪಿಲ್ಲ ಕಡೆ. ತಪ್ಪೆಲ್ಲ ನಮ್ದೆ. ದೊಡ್ಡವರೇ ಸರಿ ಇಲ್ಲ, ನಾವೇ ಕೆಟ್ಟವರು. ಯಾವ್ದ್ಯಾವ್ದೋ ವಿಷಯಕ್ಕೆ ಜಗಳ ಮಾಡ್ಕೋತೀವಿ, ಒಬ್ರನ್ನೊಬ್ರನ್ನ ದ್ವೇಷ ಮಾಡ್ಕೊಳ್ತೀವಿ. ದೊಡ್ಡವ್ರ ಕೋಪನ ಮಕ್ಳ ಮೇಲೆ ತೀರ್ಸ್ಕೋತೀವಿ. ನಮ್ ತಪ್ಪಿಟ್ಕೊಂಡು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡ್ತೀವಿ. ಲೈಫ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡು ಬದುಕ್ತೀವಿ. ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ನಾನು ನಿಮ್ಮ ಜೊತೆ ಬಂದೆ. ಅಕಸ್ಮಾತ್ ನಿಮಗೆ ಬೈದೆ ನಾನೇ ಅದಕ್ಕೆ ಹೇಳ್ತೀನಿ ನಾನೇ ಇಲ್ಲಿ ಬಂದಿದ್ದು ಅಂತ. ಅವಾಗ ಅದೇನು ಬೈಯಲ್ಲ. ಅಮ್ಮ, ಇನ್ನೊಂದು ಸತಿ ಅಪ್ಪ ಬಂದು ನಿನ್ನ ಬೈದ್ರೆ ಅಷ್ಟೇ. ಏನ್ ಮಾಡ್ತೀಯಾ? ಅವ್ರ ಕೈ ಕಚ್ಬಿಡ್ತೀನಿ. ಹಾ, ಅವಾಗ ಅಪ್ಪ ನನ್ನ ವಾಕಿಂಗ್ ಹೋಗ ಕರ್ಕೊಂಡು ಹೋಗಕ್ಕಾಗಲ್ಲ. ಹಾಯ್ ಸೂರ್ಯ. I'll just get back to you. Thank you. ಹಲೋ ಮಿಸ್ಟರ್ ರಾಜ್ಗೋಪಾಲ್. ಹೆಲೋ. ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಇದ್ದೆ. ಅದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳೋಣ ಅಂತ ಇತ್ತು. ನಿಮ್ಮ ಅಮೌಂಟ್ ಕೊಡೋಣ ಅಂತಲೇ ಬಂದೆ ಸೂರ್ಯ. ತಗೊಳ್ಳಿ 3 ಲಕ್ಷ. ಥ್ಯಾಂಕ್ಸ್ ಲಾಟ್. ನೀವು ಅಮೌಂಟ್ ಕೊಟ್ಟಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಮೊನ್ನೆ ಫೋನ್ ಮಾಡಿದಾಗ 15 ದಿನ ಬೇಕಾಗುತ್ತೆ ಅಂತ ಹೇಳಿದ್ರಿ. ಹೇಗೆ ಅರೇಂಜ್ ಆಯಿತು? ಹೌದು ಹೇಳಿದ್ದೆ, ಬಟ್ ಏನೇನೋ ಪ್ರಾಬ್ಲಮ್ಸ್ ಇತ್ತು. ಸೊ ನನ್ನ ಕಾರ್ನ 5 ಲಕ್ಷಕ್ಕೆ ಮಾರಿಬಿಟ್ಟೆ. ಓಕೆ. ನನ್ನ ಕಾರ್ನ ಪರ್ಚೇಸ್ ಮಾಡಿದ್ದು ಯಾರು ಗೊತ್ತಾ ಸೂರ್ಯ? ನಿಮ್ಮ ತಮ್ಮನ ಹೆಂಡತಿ ರಾಕಿನ 5 ಲಕ್ಷ ಕೊಟ್ಟು ನಿಮ್ಮ ಹತ್ರ ಕಾರ್ ಪರ್ಚೇಸ್ ಮಾಡಲ್ಲ? ಎಸ್, ಅವರೇ. ಆದರೆ ಅವ್ರಿಗೆ ನನ್ನ ಪರಿಚಯ ಇದೆ ಅಂತ ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಹೇಳಿದರೆ ತುಂಬ ಕಮ್ಮಿ ಕೇಳ್ತಾ ಇದ್ರು. ಏನು ಅನ್ಕೋಬೇಡಿ ಸೂರ್ಯ, ಪ್ಲೀಸ್. ಇಟ್ಸ್ ಓಕೆ. ನಿಮ್ಮ ಕಾರ್ ಸೇಲಾಗಿ ನಿಮ್ಮ ಸಾಲ ತೀರ್ತಲ್ಲ, ಅಷ್ಟು ಸಾಕು.
ಅದೇ ದೊಡ್ಡ ರಿಲೀಫ್. ನಾನಿನ್ನು ಬರ್ತೀನಿ ಸೂರ್ಯ. $5 ಲಕ್ಷ ಕೊಟ್ಟು ಕಾರ್ ಪರ್ಚೇಸ್ ಮಾಡಲ್ಲ ರಾಕಿ. ಅಷ್ಟೊಂದು ಡೌಲ್ಗೆಲ್ಲಿಂದ ಬಂತು? ಸೂರ್ಯ, ಸಾಕ್ಷಿನೂ ಅರ್ಪಿತಾ ಇನ್ನೂ ಸ್ಕೂಲಿಂದ ಬಂದೇ ಇಲ್ಲ ಕಣೋ. ಸ್ಕೂಲ್ಗೂ ನಾನು ಫೋನ್ ಮಾಡಿದೆ, ಯಾರು ರಿಸೀವ್ ಮಾಡ್ತಾ ಇಲ್ಲ. ಗಾಬರಿ ಆಗ್ಬೇಡಿಮ್ಮ, ಆರ್ತಿ ಅವ್ರ ಮನೆಗೆ ಹೋಗಿದ್ದಾಳೆ. ಆರ್ತಿ ಮನೆಗೆ ಹೋದ್ಲಾ? ಸ್ಕೂಲಿಂದ ಅವಳನ್ನ ಇಲ್ಲಿಗೆ ಕರ್ಕೊಂಬರಕ್ಕೆ ಅರ್ಪಿತ ಅಲ್ಲೇ ಬಿಟ್ಟಿದ್ದೆಮ್ಮ. ಅವರು ಅವಳಿಗೋಸ್ಕರ ಕಾಯ್ತಿಲ್ಲಂತೆ. ಸ್ಕೂಲ್ ಬಿಟ್ಟಿದ ತಕ್ಷಣ ನಾನು ಬರಲ್ಲ, ಮಮ್ಮಿ ಮನೆಗೆ ಹೋಗ್ತೀನಿ ಅಂತ ಹೋದ್ಲಂತೆ. ಅವಳು ಎಷ್ಟೇ ಹೇಳಿದ್ರು ಕೇಳಿಲ್ವಂತೆ. ಹೌದಾ? ಪದೇ ಪದೇ ಅವಳು ಅಲ್ಲಿಗೆ ಹೋಗ್ತಾ ಇದ್ರೆ ಏನೋ ಚೆನ್ನಾಗಿರುತ್ತೆ. ಏನ್ ಸೂರ್ಯ ಇದು? ನೀವು ಆರ್ತಿ ಇಬ್ರು ಸೇರ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀರಾ? ನೀವು ಆರ್ತಿನ ಒಪ್ಸಿ ಮನೆಗೆ ಕರ್ಕೊಂಡ್ಬರ್ತೀರಾ? ನಾನು ವೇದಿಕಂಗ್ ರಿಸೆಪ್ಷನ್ ಮಾಡೋಣ ಅಂತ ಜಾತ ಪಶಿ ತರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಆರ್ತಿ ಮನೆಯಲ್ಲೇ ಸಂಸಾರ ಮಾಡ್ತಿರೋ ಹಾಗಿದೆ. ಇವತ್ತು ನಿಮ್ ಮಗಳಲ್ಲಿ ಹೋಗಿದ್ದಾಳೆ, ಇನ್ ಸ್ವಲ್ಪ ದಿವಸಕ್ಕೆ ನೀವು ಅಲ್ಲೇ ಹೋಗಿದ್ ಬಿಡ್ತೀರೇನೋ. ಹೀಗಾದ್ರೆ ನನ್ನ ಮಗಳ ಗತಿ ಏನು? ಅವಳು ಹೀಗೆ ಒದ್ದಾಡ್ತಾ ಇರ್ಲಿನಾ? ಏನತ್ತೆ, ನನ್ ಮಗಳಿಗೆ ರಿಸೆಪ್ಷನ್ ಮಾಡ್ತೀನಿ ಅಂತ ಸುಮ್ನೆ ಬಾಯಿ ಮಾತಿಗೆ ಹೇಳಿದ್ದ? ಖಂಡಿತ ಇಲ್ಲ ಕಣೆ. ಏನಪ್ಪ ಇದು? ನಿಮ್ಮಿಂದಾಗಿ ಪರಿಮಳ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡು. ಅದಕ್ಕೆ ಪ್ಲೀಸ್, ಅದಕ್ಕೆ ನಾನು ಆರ್ತಿ ಅವ್ರನ್ನ ಈ ಮನೆಗೆ ಕರ್ಕೊಂಡ್ಬರ್ಬೇಕು, ಮುಂಚಿನ ಥರ ನಾವೆಲ್ಲ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದರೆ ನೋಡಿ, ಇನ್ನೊಂದು ವಾರ ಟೈಮ್ ಕೊಡಿ, ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಅದನ್ನ ಆದಷ್ಟು ಬೇಗ ನಡೆಯೋ ಹಾಗೆ ಮಾಡಿ ಸೂರ್ಯ. ನನ್ನ ಮಗಳು ನೆಮ್ಮದಿಯಾಗಿರೋದು ನಿಮ್ಮ ಕೈಯಲ್ಲಿದೆ. ಅವಳು ರಿಸೆಪ್ಷನ್ ಆಗೋ ತನಕ ಅವಳ ಜೀವನ ನರ್ಕನೆ. ಆ ಸಂತೋಷ್ ದಿನ ಫೋನ್ ಮಾಡಿ ಕೇಳ್ತಿದ್ದಾನೆ, ರಿಸೆಪ್ಷನ್ ಯಾವತ್ತು, ರಿಸೆಪ್ಷನ್ ಯಾವತ್ತು ಅಂತ. ನಾನು ನಿಮ್ಮಣ್ಣ ಇವತ್ತು ನಾಳೆ ಅಂತ ದಿನ ತಳ್ತಾನೆ ಇದ್ದೀವಿ. ಇನ್ನೂ ಎಷ್ಟು ದಿವಸ ಹೀಗೆ ಹೇಳಕ್ಕಾಗತ್ತೆ ಹೇಳಿ? ನಮ್ಮ ಮೇಲಿನ ಕೋಪನ ಅವಳ ಮೇಲೆ ತೋರಿಸ್ತಾ ಇದ್ದಾನೆ. ಸೀಮೆಣ್ಣೆ ಹಾಕಿ ಅವಳನ್ನ ಸುಟ್ಟು ಬಿಡ್ತಾನಂತೆ. ಅವಳಲ್ಲಿ ಹೇಗಿದ್ದಾಳೋ ಅಂತ ದಿನ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್, ಅದಕ್ಕೆ ಇನ್ನೊಂದು ವಾರ ಟೈಮ್ ಕೊಡಿ. ಆರ್ತಿ ಅವ್ರನ್ನ ನಾನು ಕರ್ಕೊಂಡ್ಬರ್ತೀನಿ. ಆಮೇಲೆ ನಾನೇ ಖುದ್ದಾಗಿ ವೇದಿಕಾ ರಿಸೆಪ್ಷನ್ ನಡೆಸ್ಕೊಡ್ತೀನಿ. ಇದು ನನ್ನ ಪ್ರಾಮಿಸ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಮನೇಲಿ ಒಬ್ಬೊಬ್ಬರು ಸೊಸೆದು ಒಂದೊಂದು ಕಷ್ಟ. ಪರಿಮಳನ್ ಈ ಕಷ್ಟ ಆದ್ರೆ ಆ ರಾಖಿ ಎಲ್ಲಿಗೆ ಹೋಗ್ತಾಳೋ ಎಲ್ಲಿಗೆ ಬರ್ತಾಳೋ ಒಂದೂ ಅರ್ಥ ಆಗ್ತಾ ಇಲ್ಲ. ನಾನು ರಾಖಿ ವಿಷಯ ಮಾತಾಡೋಣ ಅಂತಾನೆ ಬಂದಿದ್ದು ಅಮ್ಮ. ನೀವೇನಾದರೂ ಅವಳಿಗೆ ದುಡ್ಡು ಕೊಟ್ರಾ? ಇಲ್ಲಪ್ಪ, ನಾನು ದುಡ್ಡು ಕೊಡಲಿಲ್ಲ ಅವಳಿಗೆ. ನನ್ನ ಹತ್ರ ದುಡ್ಡಿಸ್ಕೊಂಡು ಪಾರ್ಟೀಸು ಕ್ಲಬ್ಬು ಅಂತ ಸಿಕ್ಕಾಪಟ್ಟೆ ದುಡ್ಡು ಉಡಾಯಿಸಿದ್ಲು. ಅದಕ್ಕೆ ನಾನು ಅವಳಿಗೆ ದುಡ್ಡು ಕೊಡೋದೇ ನಿಲ್ಲಿಸ್ಬಿಟ್ಟೆ. ಅವಳೇನೋ ಬಿಸ್ನೆಸ್ ಮಾಡ್ತಿದ್ದಾಳಂತೆ, ಫೈನಾನ್ಷಿಯಲ್ ಹತ್ರ ದುಡ್ಡು ತಗೊಳ್ತಾಳಂತೆ. ಹೌದಾ? ಯಾಕೆ, ಏನಾಯ್ತು? 5 ಲಕ್ಷ ಕೊಟ್ಟು ನನ್ನ ಫ್ರೆಂಡ್ ಹತ್ರ ಕಾರ್ ತಗೊಂಡಿದ್ದಾಳೆ. 5 ಲಕ್ಷ ಕೊಟ್ಟು ಕಾರ್ ತಗೊಂಡಿದ್ದಾಳ? ಅಷ್ಟೊಂದು ಹಣ ಎಲ್ಲಿಂದ ಬಂತು ಅವಳಿಗೆ? ನನಗೂ ಅದೇ ಆಶ್ಚರ್ಯ ಆಗ್ತಿರೋದಮ್ಮ. ಇದಕ್ಕಿದ್ದಾಗೆ ಬಿಸ್ನೆಸ್ ಅಂತ ಹೇಳಿ ಕಾರ್ ತಗೊಂಡಿದ್ದಾಳೆ. ಹೇಗೆ ಸಾಧ್ಯ? ಅವಳಿಗೆ ಯಾರು ಫೈನಾನ್ಸ್ ಕೊಡ್ತಾರೆ? ನಮ್ಮಿಂದ ಏನೋ ಮುಚ್ಚಿಡ್ತೀಯಾಳು ಅವಳು. ಅಪ್ಪ, ಇದು ರಾಖಿ ಚಿಕ್ಕಮ್ಮಂದು ಹೊಸ ಕಾರು. ಹೌದಾ? ನಾನು ಅರ್ಪಿತಾ ಅಮ್ಮನ ಮನೆಯಿಂದ ವಾಪಸ್ ಬರುವಾಗ ನಾವು ರಾಖಿ ಚಿಕ್ಕಮ್ಮನ ನೋಡ್ವಿ. ಅದಕ್ಕೆ ಅವರು ಅವ್ರ ಕಾರಲ್ಲೇ ನಮ್ಮನ್ನ ಕರ್ಕೊಂಡು ಬಂದ್ರು. ಅವ್ರು ಎಷ್ಟು ಫಾಸ್ಟ್ ಆಗಿ ಓಡಿಸ್ತಾ ಇದ್ರು ಗೊತ್ತಾ? ಬಾವಾ, ಹೇಗಿದೆ ಕಾರು? ಚೆನ್ನಾಗಿದೆ. ಎಷ್ಟಾಯ್ತು? 5 lakhs. ಬಾ ಪುಟ್ಟ, ನಾನು ನೀನು ಒಳಗಡೆ ಹೋಗಿ. ತಗೊಳ್ಳಿ ಅಕ್ಕ. ಥ್ಯಾಂಕ್ ಯು. ಸಾಕ್ಷಿ ಪುಟ್ಟ, ತಗೊಳ್ಳಿ. ಬಾಬಾ ತಗೊಳ್ಳಿ, ನನ್ನ ಕಾರ್ ಒಂದು ರೌಂಡ್ ಓಡಿಸಿ ನೋಡಿ. ಕಾರ್ ಓಡಿಸೋ ಆಸೆ ನನಗಿಲ್ಲ ರಾಜಿ.
15ನೇ ವಯಸ್ಸಿಂದ ಓಡಿಸ್ತಾ ಇದ್ದೀನಿ. ಅದು ಅಲ್ಲದೆ ಇದೇನು ಹೊಸ ಕಾರ್ ಅಲ್ವಲ್ಲ, ಸೆಕೆಂಡ್ ಹ್ಯಾಂಡ್ ಕಾರ್ ತಾನೆ. ಸೆಕೆಂಡ್ ಹ್ಯಾಂಡ್ ಕಾರಾ? ಈಗಿನ ಕಾಲದಲ್ಲಿ ಗಂಡ ಹೆಂಡ್ತಿರೇ ಸೆಕೆಂಡ್ ಹ್ಯಾಂಡ್ ಆಗಿರ್ತಾರೆ. ಇನ್ ಕಾರ್ ಏನ್ ಮಹಾ. ತಗೊಳ್ಳಿಯತ್ತೆ. ಕಾರ್ ತಗೊಳಕ್ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನಗೆ? ನಮ್ಮಮ್ಮ ಕೊಟ್ರು. ನಿಮ್ಮಮ್ಮ ಕೊಟ್ರ? ಹಾ, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದೆ, ಓಡಾಡಕ್ ಬೇಕಾಗುತ್ತೆ, ಒಂದು ಕಾರ್ ತಗೋ ಅಂತ ಅವರೇ ದುಡ್ಡು ಕೊಟ್ರು. ಇಷ್ಟು ದಿನ 5,000 ಕೊಟ್ಟಿಲ್ಲ, ಇವಾಗ ಇಷ್ಟೊಂದು ದುಡ್ಡು ಕೊಟ್ಬಿಟ್ರೆ ಇವರಮ್ಮ?